ರಾಜ್ಯದಲ್ಲಿ ಕಳೆಗಟ್ಟಿದ ವರಮಹಾಲಕ್ಷ್ಮಿ ಹಬ್ಬದ ವಾತಾವರಣ. ಕೆಆರ್ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳ ಖರೀದಿ ಭರಾಟೆ ಜೋರಾಗಿದೆ. ದರ ಏರಿಕೆ ನಡುವೆಯೂ ಹಣ್ಣು ಹೂ ವ್ಯಾಪಾರ ಬಲು ಜೋರಾಗಿದೆ. ಇನ್ನು ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ, ಅಲಂಕಾರಿಕ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ನಾಡಿನಾದ್ಯಂತ ಈಗ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಮನೆಗಳಲ್ಲಿ ಮಾತ್ರ ಅಲ್ಲ, ರಾಜಧಾನಿ ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಇವತ್ತು ರಾಜ್ಯದ ಎಲ್ಲ ಮನೆಗಳಲ್ಲೂ ಇವತ್ತು ಲಕ್ಷ್ಮೀ ವಿಗ್ರಹವನ್ನು ಕೂರಿಸಿ, ಸೀರೆ ಉಡಿಸಿ, ಅಲಂಕರಿಸಿ, ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡಿ ಈ ಒಂದು ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ. ಕೆಆರ್ ಮಾರ್ಕೆಟ್ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಲಕ್ಷ್ಮೀ ಪೂಜೆಯ ಮುಹೂರ್ತ ಹೇಗಿದೆ ಅಂತ ಹೇಳೋದಾದರೆ, ಸಿಂಹ ಲಗ್ನ ಬೆಳಗ್ಗೆ 6:53ರಿಂದ 8:56ರವರೆಗೆ. ಇನ್ನು ಸಾಂಪ್ರದಾಯಿಕವಾಗಿ ಅತ್ಯಂತ ಶ್ರೇಷ್ಠ ಸಮಯ ಇದು. ವೃಶ್ಚಿಕ ಲಗ್ನ ಮಧ್ಯಾಹ್ನ 1:35ರಿಂದ 3:54ರವರೆಗೆ ಇರುತ್ತೆ. ಉದ್ಯೋಗಸ್ಥರು ಅಥವಾ ಬೆಳಗ್ಗೆ ಸಮಯ ಯಾರ್ಯಾರಿಗೆ ಸಿಗಲ್ವೋ ಅಂಥವರಿಗೆ ಅತ್ಯಂತ ಸೂಕ್ತ ಸಮಯ ಅದು. ಇನ್ನು ಕುಂಭಲಗ್ನ ಸಂಜೆ 7:39ರಿಂದ 9:05 ತನಕ ಲಕ್ಷ್ಮೀ ಆರಾಧನೆಗೆ ಹಾಗೂ ಸಾಯಂಕಾಲದ ಪೂಜೆಗೆ ಅತ್ಯಂತ ಶಕ್ತಿಶಾಲಿ ಸಮಯ ಅದು. ಇನ್ನು ವೃಷಭ ಲಗ್ನ ರಾತ್ರಿ 12:03ರಿಂದ 1:58 ತನಕ. ಸ್ಥಿರ ಲಗ್ನದ ನಿಯಮ ಪಾಲಿಸುವಂಥವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಅವರು ಆ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಇವತ್ತು ನಗರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ವರಮಹಾಲಕ್ಷ್ಮಿ ಹಬ್ಬವನ್ನು ನಾಡಿನಾದ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗ್ತಾ ಇದೆ. ಒಂದು ಕಡೆ ಹಬ್ಬದ ಖರೀದಿಯ ಭರಾಟೆ, ಮತ್ತೊಂದು ಕಡೆ ಮನೆಗಳಲ್ಲಿ ಲಕ್ಷ್ಮೀ ಪೂಜೆಯಲ್ಲಿ ತೊಡಗಿರತಕ್ಕಂಥ ಹೆಂಗಳೆಯರು. ಬೆಳಗ್ಗೆಯಿಂದಲೇ ಮಾರುಕಟ್ಟೆಗಳಲ್ಲಿ ಜನಜಂಗುಳಿ ಕಂಡುಬಂದಿದೆ. ಹಬ್ಬದ ವಾತಾವರಣಕ್ಕೆ ಮತ್ತಷ್ಟು ಇದು ಕಳೆ ಬಂದಿದೆ. ವಿಶೇಷವಾಗಿ ಬೆಂಗಳೂರಿನ ಕೆಆರ್ ಮಾರ್ಕೆಟಲ್ಲಿ ಹಣ್ಣು ಹೂ ಹಾಗೂ ಅಲಂಕಾರಿಕ ವಸ್ತುಗಳ ವ್ಯಾಪಾರ ಜೋರಾಗಿದೆ. ಪೂಜೆಗೆ ಬೇಕಾದಂಥ ಹೂ, ಹಣ್ಣು, ಬಾಳೆಕಂಬ, ಅಲಂಕಾರಿಕ ಸಾಮಗ್ರಿಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಖರೀದಿಸೋದಕ್ಕೆ ಜನರು ಮುಗಿ ಬೀಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಕೆಆರ್ ಮಾರ್ಕೆಟಲ್ಲಿ ಇದ್ದಾರೆ. ಹನುಮಂತರಾಜು, ಈಗ ಕೆಆರ್ ಮಾರ್ಕೆಟ್ ವಾತಾವರಣ ಯಾವ ರೀತಿ ಇದೆ? ಜನ ಏನು ಹೇಳ್ತಾರೆ ಈ ಒಂದು ಹಬ್ಬದ ವಿಶೇಷತೆ ಬಗ್ಗೆ? ಪ್ರಮೋದ್, ನಾವೀಗ ನಗರದ ಹೃದಯ ಭಾಗದ ಕೆಆರ್ ಮಾರ್ಕೆಟ್ನಲ್ಲಿ ಸದ್ಯ ನಾವಿದ್ದೇವೆ. ಏನು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಹಕರು ಕೂಡ ಇಲ್ಲೇ ಕೂಡಿದ್ದಾರೆ. ಕೊಂಡುಕೊಳ್ಳೋದು ಕೂಡ ಸಾಕಷ್ಟು ಭರಾಟೆಯಿಂದ ಕೂಡ ಸಾಗಿದೆ. ಏನು ಹಬ್ಬದ ಹಿನ್ನೆಲೆಯಲ್ಲಿ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಕಡೆ ಹೂವು ಹಣ್ಣುಗಳ ಮಾರಾಟ ನಡೀತಿದ್ರೆ, ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ನ ಮತ್ತೊಂದು ಕಡೆ ಅಲಂಕಾರಿಕ ವಸ್ತುಗಳು ಸೇರಿದಂತೆ ಇತರ ತರಕಾರಿ ವಸ್ತುಗಳು ಕೂಡ ಇಂದು ಭರದಿಂದ ಮಾರಾಟ ಮಾಡ್ತಾ ಹೋಗ್ತಾರೆ. ನಮಗೆ ಕೆಆರ್ ಮಾರ್ಕೆಟ್ನ ಸರ್ಕಲ್ನ ಏನು ಮಾರುಕಟ್ಟೆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮ್ಮ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಗ್ರಾಹಕರು ಮಾರ್ಕೆಟ್ನಲ್ಲಿ ಬಂದು ಸಾಕಷ್ಟು ಖರೀದಿಯನ್ನ ಮಾಡ್ತಿದ್ದಾರೆ. ಒಂದು ಕಡೆ ಏನು ಈಗಾಗಲೇ ಹೂವಿನ ರೇಟು ಕೂಡ ದುಪ್ಪಟ್ಟಾಗಿದ್ರು ಕೂಡ ಎಲ್ಲ ಒಂದು ಕಡೆ ಹಬ್ಬದ ಖುಷಿಯಲ್ಲಿ ಕೂಡ ಗ್ರಾಹಕರು ಕೊಂಡ್ಕೊಳ್ತಾ ಹೋಗ್ತಿದ್ದಾರೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಕನಕಾಂಬರ 3,000 ಇತ್ತು, ಇದೀಗ 6,000ಕ್ಕೆ ಜಿಗಿತಾಗಿದ್ರು ಕೂಡ ಅದನ್ನು ಕೊಂಡುಕೊಳ್ಳೋ ನಿಟ್ಟಿನಲ್ಲಿ, ಪೂಜೆ ಮಾಡೋ ನಿಟ್ಟಿನಲ್ಲಿ ಹೆಂಗಳೆಯರು ಮುಂದಾಗಿದ್ದಾರೆ. ನಾನು ನಿಮಗೆ ಒಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೆಂಗಿದೆ ವ್ಯಾಪಾರ? ಏನು ಈ ವರ್ಷದ ವಿಶೇಷ ಏನು ನಿಮ್ದು? ಈ ವರ್ಷದ ವಿಶೇಷ 200 ರೂಪಾಯಿ ಮಾರು ಅಸಲು, 100 ರೂಪಾಯಿ ತಗೊಳಕ್ ಆಗ್ತಾ ಇಲ್ಲ. ನೆನ್ನೆ ಮೊನ್ನೆ ನಡೀತು, ಇವತ್ತು ವ್ಯಾಪಾರನೇ ಇಲ್ಲ. 200 ರೂಪಾಯಿ ಮಾರು ಅಸಲಾಗ್ತಾ ಇದೆ, 100 ರೂಪಾಯಿ 80 ರೂಪಾಯಿ ಕೇಳ್ತಾ ಇದ್ದಾರೆ. ಈಗ ಕಳೆದ ಬಾರಿಗಿನ್ನ ಈ ಬಾರಿ ರೇಟ್ ಹೆಚ್ಚಾಗಿದೆ ಅಲ್ವಾ? ಹೌದು, ಹೆಚ್ಚಾಗಿದೆ. ಕಳೆದ ಬಾರಿಗಿನ ಇವಾಗ 400 ರೂಪಾಯಿ ಶಾವಂತಿಗೆ, 400 ರೂಪಾಯಿ ರೋಸು, 200 ರೂಪಾಯಿ ಸೊಪ್ಪು ಎಲ್ಲಾನು ರೇಟ್ ಆಗಿದೆ ಈ ವರ್ಷ. ಇದು ಏನು ಒಬ್ಬ ವ್ಯಾಪಾರಸ್ಥರ ಮಾತು.
ಈ ಬಾರಿ ಕೂಡ ದರ ಕೂಡ ಏರಿಕೆ ಆಗಿರೋದ್ರಿಂದ ಕೊಂಡುಕೊಳ್ಳೋರ ಸಂಖ್ಯೆ ಕೂಡ ಅಧಿಕವಾಗಿದೆ. ಒಂದು ಕಡೆ ಏನು ಮಾರ್ಕೆಟ್ನಲ್ಲಿ ಬರ್ತಾ ಇರ್ತಕ್ಕಂಥ ಜನಸಂಖ್ಯೆ ಕೂಡ ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ನಿನ್ನೆ ಮತ್ತು ಇಂದು ಕೂಡ ಅಧಿಕವಾಗಿ ವ್ಯಾಪಾರ ಆಗಿತ್ತು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ನೀವು ನೋಡ್ತಾ ಹೋಗ್ಬೋದು, ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದು ಕಡೆ ಹೂವಿನ ಮಾರಾಟ ಏನು ಬಲು ಜೋರಿಂದ ನಡೆಸ್ತಿದ್ರೆ, ಜೊತೆಗೆ ಅದು ಕೊಂಡುಕೊಳ್ಳೋರು ಉತ್ಸಾಹ ಕೂಡ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಜೊತೆಗೆ ಈಗಾಗಲೇ ಏನು ಹೂವಿನ ದರದಲ್ಲೂ ಕೂಡ ಜಿಗಿತ ಆಗಿದ್ರು ಕೂಡ ಹಬ್ಬದ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಳ್ಳೇಬೇಕು ಅಂತೇಳಿ ಈಗ ಗ್ರಾಹಕರು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಸರ್, ಮಾತಾಡಿಸ್ತಾ ಹೋಗ್ತೀನಿ ಒಬ್ಬರನ್ನ ಲೈವ್. ಓಕೆ 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 ಇದು ಏನು ಇಲ್ಲಿರ್ತಕ್ಕಂಥ ಸದ್ಯದ ಕೇರ್ ಮಾರ್ಕೆಟ್ನ ಪರಿಸ್ಥಿತಿ ಪ್ರಮೋದ್. ಅಂದರೆ ಈಗ ಹೂ ಹಣ್ಣು ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗಿದೆ. ಅದರ ಮಧ್ಯೆ ಕೂಡ ಈಗ ಜನ ಎಷ್ಟು ಬ್ಯುಸಿಯಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ನೀವು ಒಬ್ಬೊಬ್ಬರನ್ನೇ ಮಾತನಾಡಿಸ್ಕೊಂಡು ಹೋಗ್ತಾ ಇದ್ದೀರಿ. ಆದರೂ ಕೂಡ ಹಬ್ಬಕ್ಕೆ ಟೈಮ್ ಆಯಿತು, ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ನಾನು ಮಾತನಾಡೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಒಂದು ಕಡೆ ದರ ಏರಿಕೆ, ಇನ್ನೊಂದು ಕಡೆ ಇದು ಕೂಡ ಹಬ್ಬವನ್ನು ಕೂಡ ಅಚ್ಚುಕಟ್ಟಾಗಿ ಆಚರಿಸ್ತಾ ಇದ್ದಾರೆ ಅಲ್ವಾ? ಪ್ರಮೋದ್, ಎಸ್ ಹನುಮಂತರಾಜು ಮಾತನಾಡಿ. ಪ್ರಮೋದ್, ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮಾಡ್ಕೊಳ್ಳಿ. ಈ ಬಾರಿ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೇಟ್ ಜಾಸ್ತಿ ಆಗಿರ್ತದ? ರೇಟ್ ಜಾಸ್ತಿ ಆಗುತ್ತೆ ಸರ್. ಏನು ತಗೊಳ್ಳೋದು, ನಮ್ಮಂಥ ಬಡವರು ಏನು ಹೂವು ತಗೊಳ್ಳೋದು ಹೇಳಿ? ರೇಟ್ ಜಾಸ್ತಿ ಆಗಿದೆ. ಹೂವನ್ನೇ ತಗೊಳ್ಳೋದು, ಹಬ್ಬನೇ ಮಾಡೋದು ಹೇಳಿ? ನೀವೇನೆಲ್ಲ ತಗೊಂಡ್ರಿ ಮೇಡಮ್? ಹಣ್ಣು ಹಂಪಲ್ ಏನಾದ್ರು ಖರೀದಿ ಮಾಡಿದ್ರಾ? ಸರ್, ಹಣ್ಣುಗಳು ತಗೊಂಡ್ವಿ, ಹೂವು ತಗೊಂಡ್ವಿ. ಹಣ್ಣು ರೇಟ್ ಜಾಸ್ತಿ, ಹೂವನೂ ರೇಟ್ ಜಾಸ್ತಿ. ಈ ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ರೇಟು ಇಲ್ಲ ಸರ್, ಅದು ಮೊನ್ನೆನೇ ತಗೊಂಬಂದ್ವಿ ನಾವು, ಊರಿಂದ ತಗೊಂಬಂದ್ವಿ. ಅಲ್ಲಿ ಕಡಿಮೆ, ಇಲ್ಲಿ ಜಾಸ್ತಿ ಮಾರ್ಕೆಟಲ್ಲಿ. ಇದು ಗ್ರಾಹಕರ ಮಾತು. ಈಗಾಗಲೇ ದುಬಾರಿ ಹೂವಿನ ರೇಟು ಕೂಡ ದುಬಾರಿ ಆಗಿದೆ. ಅನಿವಾರ್ಯವಾಗಿ ಅವಶ್ಯಕತೆ ದೇವರ ಅಲಂಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹೂವನ್ನ ಮಾತ್ರ ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಇದ್ದಾರೆ ಪ್ರಮೋದ್.